ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನದ ಮದದಿಂದ ಕುರುಡಾಗಿರುವ ಕಣ್ಣುಗಳನ್ನು ತೆರೆಸಿದ ಗುರುವೇ ನಿನಗೆ ನಮಸ್ಕಾರ ಅಂತ. ನನ್ನ ಗುರುಗಳು ವಿವೇಕಾನಂದರು. ನನ್ನ ಎಲ್ಲ ಕೆಲಸಗಳಿಗೂ ಪ್ರೇರಣೆ ಅವರೇ. ಏನೆಲ್ಲ ಮಾಡ್ತಿದ್ದೀನಿ ನಾನು ನಿಮ್ಮ ಜೊತೆಗೆಲ್ಲ ಹಂಚ್ಕೊತೀನಿ, ಅದನ್ನೆಲ್ಲ ಮಾಡಿಸ್ತಾ ಇರೋರು ಅವರೇ. ಮಧುರಾಣಿ ಮೇಡಮ್ ಅವ್ರಿಗೆ ಐ ಥ್ಯಾಂಕ್ ಹರ್ ಫಾರ್ continuously doing this program, which is transformation of the nation through individual contribution. She is very passionate about it. Individuals need to contribute. ಸರ್ಕಾರದ ಕೆಲಸ ಅಷ್ಟೇ ಅಲ್ಲ ದೇಶದ ಬೆಳವಣಿಗೆ, ರಾಷ್ಟ್ರೋತ್ಥಾನ ಅಥವಾ ರಾಷ್ಟ್ರದ ಏಳ್ಗೆ ಸರ್ಕಾರ ಅಥವಾ ಕೆಲವು ಜನಗಳದಷ್ಟೇ ಕರ್ತವ್ಯ ಅಲ್ಲ, ಎಲ್ಲರ ಜವಾಬ್ದಾರಿ ಕೂಡ, ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ಒಂದು ಪ್ರೇರಣೆ ಕೊಡ್ತಾ ಇದ್ದಾರೆ. ಶಿ ಈಸ್ ಕಂಟಿನ್ಯೂಸ್ಲಿ ಡೂಯಿಂಗ್ ದಿಸ್ ಫಾರ್ 9 years and thank you very much madam for inviting me to be a part of this program. And ಇಲ್ಲಿರುವಂಥ ಒಬ್ಬೊಬ್ಬರೂ ಸಾಧಕರು. ಎಲ್ಲ ಸಾಧಕರ ಜೀವನದಲ್ಲೂ ಕತೆ ಇರುತ್ತೆ. ನಾವು ವಿ ಲಿಸನ್ ಟು ಒನ್ ಸ್ಟೋರಿ. ಪ್ರತಿಯೊಬ್ಬರ ಕತೆ ಅವ್ರದೇ ಕತೆ, ನಿಮ್ಗೆ ಇನ್ನೊಂದು ಪ್ಯಾರಲಲ್ ಕತೆ ಸಿಗೋದಿಲ್ಲ. ಯು ವಿಲ್ ನಾಟ್ ಫೈಂಡ್ ಟೂ ಸ್ಟೋರೀಸ್ ವಿಚ್ ಆರ್ ಎಕ್ಸಾಕ್ಟ್ಲಿ ದ ಸೇಮ್. ದಟ್ಸ್ ಹೌ ಇಟ್ ಈಸ್. ಸೊ ಏಳ್ಗೆ ಯಾವತ್ತೂ ಹೋಮೋಜಿನಸ್ ಅಲ್ಲ. ಪ್ರೋಗ್ರೆಸ್ ಈಸ್ ನಾಟ್ ಹೋಮೋಜಿನಸ್, ಪ್ರೋಗ್ರೆಸ್ ಈಸ್ ಇಂಡಿವಿಜುವಲಿಸ್ಟಿಕ್. ನೀವು ಬೆಳವಣಿಗೆ ನಿಮ್ಮ ಬೆಳವಣಿಗೆ ಆಗ್ತಾ ಹೋಗುತ್ತೆ. ನಿರಂತರ ಪ್ರಯತ್ನದಲ್ಲಿ ಯಾರು ಇರ್ತಾರೋ ಅವರವರ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅವ್ರವ್ರದ್ದು ಮಾತ್ರ ಜೀವನ ರೂಪಿಸ್ಕೊಳ್ತಾ ಹೋಗುತ್ತೆ. ಎಲ್ಲರ ಥರ ನಾನು ಆಗ್ತೀನಿ, ಅದು ಸಾಧ್ಯ ಇಲ್ಲ. ಸೊ ಈಗ ಇವತ್ತಿನ ಡಿಸ್ಕಷನ್ನಲ್ಲಿ ಬೆಳಗ್ಗೆಯಿಂದ ಆಗಿರೋ ಸೆಷನ್ಗಳು, ಹೌ ಇಂಡಿವಿಜುವಲ್ಸ್ ಕ್ಯಾನ್ ಬಿ, ಹೌ ಜೆನ್ಜಿ ಕ್ಯಾನ್ ಬಿ ರೋಲ್ ಮಾಡೆಲ್ಸ್ ಫಾರ್ ಜೆನ್ ಆಲ್ಫಾನ ಮೇಡಮ್. ಜೆನ್ ಆಲ್ಫಾನ ಈಗ ಹಳೇದು ಅಂತ ಹೊಸದು ಅಂತಂದರೆ ಆಲ್ಫಾ ಬೀಟಾ ಏನೇನೋ ಜನ್ರೇಷನ್ಸ್. ನಾವು ಐ ಫೀಲ್ ವೆರಿ ಓಲ್ಡ್. 41 ವರ್ಷ ನನಗೆ. ಮೇಡಮು ಹೇಳ್ಬಿಟ್ರು, ಮೇಡಮ್ ಅವ್ರ ವಯಸ್ಸು ಹೇಳ್ಬಿಟ್ರು, ಸೊ ನಾನು ಹೇಳ್ಬಿಡ್ತೀನಿ. ಆಲ್ ರೈಟ್. ಸೊ ಈ ಥರ ಎಲ್ಲ ಜನರೇಷನಲ್ ಶಿಫ್ಟ್ಸ್ ಅನ್ನೋದೆಲ್ಲ ನಮಗೆ ಗೊತ್ತಾಗ್ತಿರಲಿಲ್ಲ. ವಿ ವುಡ್ ನಾಟ್ ವರಿ ಮಚ್ ಅಬೌಟ್ ಇಟ್. ಐ ಹ್ಯಾವ್ ಅ ಲಾಟ್ ಆಫ್ ಫ್ರೆಂಡ್ಸ್ ಅವರ್ ಎಲ್ಡರ್ಸ್. 60 ವರ್ಷದವರು 70 ವರ್ಷದವರೆಲ್ಲ ನನ್ನ ಸ್ನೇಹಿತರು. ಇವಾಗೆಲ್ಲ 2-3 ವರ್ಷ ಅವ್ರವ್ರ ಲ್ಯಾಂಗ್ವೇಜೇ ಬೇರೆ ಇರುತ್ತೆ, ಭಾಷೆಗಳು ಬೇರೆ ಇರುತ್ತೆ. ಕೆಲವು ಸಮಸ್ಯೆಗಳು ನಿಮಗೆಲ್ಲ ಗೊತ್ತಿರುವಂಥ ಪ್ರಾಬ್ಲಮ್ಸ್ ಹೇಳ್ತೀನಿ. ಮೇಡಮ್ ಟೋಲ್ಡ್ ಎನಿಥಿಂಗ್ ಇಸ್ ಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಯಾರು ಏನು ಬೇಕೋ ಮಾಡ್ಬೋದು, ಸತ್ಯ, ಕರೆಕ್ಟು. ಯಾರು ಏನು ಬೇಕೋ ಮಾಡ್ಬೋದು. ಆದರೆ ಯಾರು ಏನೇನು ಸಾಧ್ಯ ಇದೆ ಅದೆಲ್ಲ ಮಾಡ್ತಿದ್ದೀರಾ ಅಲ್ವಾ? ನಿಮಗೂ ಗೊತ್ತಲ್ಲ. ಯು ಆಲ್ಸೋ ನೋ ಎನಿಥಿಂಗ್ ಇಸ್ ಪಾಸಿಬಲ್. ಐ ಎ ಮೆಡಿಕಲ್ ಡಾಕ್ಟರ್. ಇಲ್ಲಿ ನನ್ನ ಸೀನಿಯರು ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಇಸ್ ಮೈ ಸೀನಿಯರ್, ಮೆಡಿಕಲ್ ಸೀನಿಯರ್ ಅವರು. ಸೊ ಜೆನೆಟಿಕಲಿ ವಿ ಆರ್ ಆಲ್ ವೆರಿ 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 ಕ್ಲೋಸ್ ಟು ಈಚ್ ಅದರ್. ಲೆಸ್ ದ್ಯಾನ್ 0.001% ಆಫ್ ಡಿಫರೆನ್ಸ್ ಬಿಟ್ವೀನ್ ಅಸ್. ಎಲ್ಲರೂ ಸೇಮ್ ಜೆನೆಟಿಕಲಿ. ಎವ್ರಿಬಡೀಸ್ ಪಾಸಿಬಿಲಿಟೀಸ್ ಆರ್ ದ ಸೇಮ್. ಸಾಮರ್ಥ್ಯದಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ, ಈಗ ಟಾಪರ್ ಆಗಿರೋವಂಥ ಒಬ್ಬನಿಗೂ ಎಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋನಿಗೂ ಮಧ್ಯದಲ್ಲಿ ವ್ಯತ್ಯಾಸ ಏನಿಲ್ಲ ಜೆನೆಟಿಕಲಿ. ಅಂದರೆ ಇಫ್ ಜೆನೆಟಿಕ್ಸ್ ಇಸ್ ಕನ್ಸಿಡರ್ಡ್ ದ ಬೌಂಡ್ರಿ ಆಫ್ ಅವರ್ ಪಾಸಿಬಿಲಿಟೀಸ್, ನಮ್ಮ ಸಾಧ್ಯತೆಗಳ ಒಂದು ಚೌಕಟ್ಟು ಅಂತ ನಮ್ಮ ಜೆನೆಟಿಕ್ಸನ್ನು ನಾವು ಕನ್ಸಿಡರ್ ಮಾಡಿದ್ರೆ ಆ ಚೌಕಟ್ಟಿನಲ್ಲಿ ವ್ಯತ್ಯಾಸ ಏನಿಲ್ಲ. somebody's boundary might be bigger, somebody's boundary might be smaller, but nobody hits the limit of their possibility. ನಮ್ಮ ಸಾಧ್ಯತೆಯ ಬೌಂಡ್ರಿಯನ್ನು ನಾವು ದಾಟೋದೇ ಇಲ್ಲ. ವಿ ಆರ್ ಬೌಂಡ್ ಬೈ ಅವರ್ ಲಿಮಿಟೇಷನ್ಸ್ ವಿಚ್ ಆರ್ ಸೈಕಲಾಜಿಕಲ್. ನಮ್ಮ ಮನಸ್ಸಿನಲ್ಲಿರುವಂಥ ಲಿಮಿಟೇಷನ್ಸಿಂದ ನಾವು ಬೈಂಡ್ ಆಗ್ತೀವಿ ಹೊರತು ನಮ್ಮ ಸಾಧ್ಯತೆಗಳ ಲಿಮಿಟೇಷನ್ ಅಲ್ಲ ಅದು. ಇಲ್ಲಿ ವಿ ಹ್ಯಾವ್ ಎನ್ ಅಮೇಝಿಂಗ್ ಅಚೀವರ್ ಹಿಯರ್. ಸಾಧಾರಣ ಜನಗಳಿಗೆ ಸಾಧ್ಯತೆಗಳನ್ನು ಕಟ್ಟು ಹಾಕುವಂಥ ಫಿಸಿಕಲ್ ಡಿಸೆಬಿಲಿಟೀಸನ್ನು ನಾವು ನೋಡಿದಾಗ ಎಲ್ಲವೂ ಸರಿಯಾಗಿರೋವಂಥವ್ರು ಮಾಡೋಕ್ಕಾಗದೇ ಇರೋವಂಥ ಮಟ್ಟದ ಸಾಧನೆಗಳನ್ನು ಮಾಡಿದಾರಲ್ಲ ಅಲ್ವಾ? ಸೊ ಹೆಂಗಾಗ್ತಿದೆ? ಮನುಷ್ಯನ ಸಾಮರ್ಥ್ಯ, ಮನುಷ್ಯನ ಇಚ್ಛಾಶಕ್ತಿಯ ಶಕ್ತಿ ಅದು. ಪ್ರಾಬ್ಲಮ್ಸ್ ಏನು? ಸೊ ಐ ಟೆಲ್ ಯು, ಐ ಆಮ್ ಒಂಥರ ಸೋಷಿಯಲ್ ಸೈಂಟಿಸ್ಟ್ ಅಂತ ಅಂದ್ಕೊಳ್ಳಿ. ಸಮಾಜವನ್ನು ಅಧ್ಯಯನ ಮಾಡೋದು, ಸಮಾಜದ ಸಮಸ್ಯೆಗಳಿಗೆ ಪರಿಹಾರವಾಗಿ ವ್ಯವಸ್ಥೆಗಳನ್ನು ಕಟ್ಟೋದು ನನ್ನ ಕೆಲಸ. ಐ ಲುಕ್ ಅಟ್ ಪ್ರಾಬ್ಲಮ್ಸ್ ಆ್ಯಸ್ ಪಾಸಿಬಿಲಿಟೀಸ್ ಟು ಆರ್ ಆಪರ್ಚುನಿಟೀಸ್ ಟು ಕ್ರಿಯೇಟ್ ಸೊಲ್ಯೂಷನ್ಸ್. ಪ್ರಾಬ್ಲಮ್ಸನ್ನು ಬೇಕಾದಷ್ಟು ನೋಡ್ಬಿಟ್ಟಿದ್ದೀವಪ್ಪ, ವಿ ನೋ ಪ್ರಾಬ್ಲಮ್ಸ್. ನಮಗೆ ಈಗ ನಾನು ಏನೇ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ರು ನಿಮಗೆ ಗೊತ್ತಿಲ್ಲದೆ ಇರೋಂಥ ಪ್ರಾಬ್ಲಮ್ ಯಾವುದೂ ಇಲ್ಲ, ಎಲ್ಲ ಪ್ರಾಬ್ಲಮು ಗೊತ್ತಿದೆ. ನಿಮಗೆ ರಿಲೇಟ್ ಆಗುವಂಥ ಪ್ರಾಬ್ಲಮ್ಸ್ ಹೇಳ್ತೀನಿ. ಎಲ್ಲರಿಗೂ ಈಗ ವಿದ್ಯಾಭ್ಯಾಸ ನಿಮಗೆಲ್ಲ ಹೇಳಿರ್ತಾರಲ್ಲ, 10th ಸ್ಟ್ಯಾಂಡರ್ಡ್ ಮುಗಿಸು, ಟರ್ನಿಂಗ್ ಪಾಯಿಂಟು ಅಲ್ವಾ? ಆ ಟರ್ನಿಂಗ್ ಪಾಯಿಂಟ್ ಮುಗಿದ್ಬಿಟ್ರೆ ಆಮೇಲೆ ಜೀವನ ಸುಖನೋ ಸುಖ. ಫಸ್ಟ್ PUC ನಲ್ಲಿ ಹಂಗೂ ಹಿಂಗೂ ಬಿಡ್ತಾರೆ. ಫಸ್ಟ್ PUC ಮುಗಿದು ನನಗೂ ಹಂಗೆ ಆಗ್ತಿತ್ತು. ನಮ್ಮಪ್ಪ ಹೇಳಿದ್ರು, ನಮ್ಮಪ್ಪನೂ ಡಾಕ್ಟ್ರೆ, ಹೇಳೋರು 10th ಸ್ಟ್ಯಾಂಡರ್ಡ್ ಭಾಳ ಇಂಪಾರ್ಟೆಂಟ್. ಯಾವಾಗಲೂ ಚೆನ್ನಾಗೇ ಓದ್ತಾ ಇದ್ದೆ, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. 10th ಸ್ಟ್ಯಾಂಡರ್ಡ್ ಟರ್ನಿಂಗ್ ಪಾಯಿಂಟ್ ಅಂದರು, ಆಯಿತು ಮುಗೀತು. ಫಸ್ಟ್ PUC ನಲ್ಲಿ MES ಕಾಲೇಜು, ನಾಟಕದ ಗ್ರೂಪಿಗೆ ಸೇರಿಕೊಂಡೆ. ಇಲ್ಲೇ ನಾಟಕ ಮಾಡಿದ್ದೆ ನಾನು 2001ನಲ್ಲಿ, 25 ವರ್ಷ ಮುಂಚೆ. ಇಲ್ಲಿ ಮೆಜಾರಿಟಿ ಆಫ್ ಯು ಹುಟ್ಟೋದಕ್ಕೂ ಮುಂಚೆ ಐ ವಾಸ್ ದುರ್ಯೋಧನ, ಸಂಧಾನ ನಾಟಕ ಅಂತ ಇದೇ ಸ್ಟೇಜಲ್ಲಿ ಎಲ್ಲಿಂದನೇ ಎಗರಿ ಬಿದ್ದಿದ್ದೆ ನಾನು. ಆಲ್ ರೈಟ್, ಕೃಷ್ಣನ ಕಾಲಕ್ಕೆ ಬೀಳೋದದು. ಸೊ ಫಸ್ಟ್ PUC ನಲ್ಲಿ 60% ಬಂದ್ಬಿಡ್ತು. ನಮ್ಮಪ್ಪ ಹೇಳಿದ್ರೆ, ಏನು ಮಾಡ್ತಿದ್ಯಾ, PUC ಟರ್ನಿಂಗ್ ಪಾಯಿಂಟ್.
ಆಗೋಯ್ತಲ್ಲ ಅದು. ಇದು ದೊಡ್ಡದಿದು, ಇದು ಮೇನ್ ಪಾಯಿಂಟ್, ಮೇನ್ ಟರ್ನಿಂಗ್ ಪಾಯಿಂಟ್. ಇದಾಗ್ಬಿಟ್ರೆ ನಿನಗೆ MBBS ಸೀಟ್ ಸಿಗುತ್ತೆ ಅಂತ. ಸರಿ, PUCನೂ ಮುಗೀತು, MBBS ಸೀಟ್ ಸಿಕ್ತು, ಎಲ್ಲ ಆಗ್ತಾ ಹೋಯ್ತು. ವಾಟ್ ಯು ರಿಯಲೈಸ್, ನಿಮಗೆಲ್ಲ ಈಗ ಆಲ್ರೆಡಿ ನಿಮಗೆ ಟರ್ನಿಂಗ್ ಪಾಯಿಂಟ್ಗಳನ್ನ ದಾಟ್ಕೊಂಡು ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇರುವಾಗ ನಿಮ್ಗೆ ಅರ್ಥ ಆಗೋದೇನಂತಂದರೆ, ಟರ್ನಿಂಗ್ ಪಾಯಿಂಟ್ ಅಂತ ನಿಮಗೆಲ್ಲ ಹೇಳೋದು ಆ ಕ್ಷಣದಲ್ಲಿ ನಿಮ್ಮನ್ನು ತಳ್ಳಕ್ಕಿರುವಂಥ ಒಂದು ಟ್ರ್ಯಾಪ್. ಲೈಫ್ ಡಸಂಟ್ ಬಿಕಮ್ ಈಸಿ. ಜೀವನ ಹೋಗ್ತಾ ಹೋಗ್ತಾ ಕಷ್ಟ ಆಗ್ತಾನೆ ಹೋಗುತ್ತೆ, ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ನಾವು ಬೆಳೆದಂಗೆಲ್ಲ, ವಯಸ್ಸಾಗ್ತಾ ಹೋದಂಗೆಲ್ಲ ನಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ, ಪ್ರೆಷರ್ಸ್ ಜಾಸ್ತಿ ಆಗುತ್ತೆ, ನಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ, ಕುಟುಂಬಕ್ಕೂ ಸಮಾಜಕ್ಕೂ ಮತ್ತು ನಮಗೂ. ವಿ ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಅವರ್ ಸೆಲ್ಸ್. There is a dangerous transition that happens in all these years of education. ಟ್ರಾನ್ಸಿಷನ್ ಏನಂತಂದರೆ, ಸ್ಕೂಲಲ್ಲಿರುವಾಗ ಸಾಧ್ಯ ಆದಷ್ಟು ಮಾಡ್ತೀನಿ ಅನ್ನೋವಂಥ ಮೈಂಡ್ಸೆಟ್ ಇರುತ್ತೆ. ಐ ವಿಲ್ ಡೂ ದ ಬೆಸ್ಟ್ ದಟ್ ಐ ಕ್ಯಾನ್. ಬಟ್ ನೀವು ಡಿಗ್ರಿ ಮುಗಿಸೋದ್ರೊಳಗಡೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿರ್ತೀವಿ. ಕರೆಕ್ಟಾ? ಸ್ಕೂಲಲ್ಲಿ 100% ಅಟೆಂಡೆನ್ಸ್ಗೆ ಪ್ರೈಸ್ ತೊಗೊಳ್ಬೇಕು ಅನ್ನೋಂಥ ಕಾಂಪಿಟೇಷನ್ ಮಾಡುವಂಥವ್ರು ಡಿಗ್ರಿನಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಬೇಕಾಗಿರೋ ಅಟೆಂಡೆನ್ಸ್ ಹೆಂಗಪ್ಪ ಕವರ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ನೀವೇ ಅಲ್ಲ, ಏನಾಗ್ತಾ ಇದೆ ವ್ಯವಸ್ಥೆ? ದ ಸಿಸ್ಟಮ್ ಈಸ್ ಲೈಕ್ ದಟ್. ನಿಮಗೆಲ್ಲ ಈಗ ನಮ್ಮ ಕಾಲದಲ್ಲಿ ಇಂಟರ್ನೆಟ್ ಇರಲಿಲ್ಲ, ಅಷ್ಟೊಂದು ಆಕ್ಸೆಸ್ ಇರಲಿಲ್ಲ, ನಮಗೆ ಗೊತ್ತಾಗ್ತಿರಲಿಲ್ಲ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ. ಸೊ ಯಾರೋ ನಮಗೆ ಗೊತ್ತಿರೋರು, ನಮ್ಮ ಟೀಚರ್ಸು, ನಮ್ಮ ಅಪ್ಪ ಅಮ್ಮ, ನಮ್ಮ ಸೀನಿಯರ್ಸ್ ಹೇಳೋರು, ಚೆನ್ನಾಗಿ ಓದಪ್ಪ, ಜೀವನ ಚೆನ್ನಾಗಿರುತ್ತೆ. ಆ ಆಸೆನಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಓದೋರು. ನಿಮಗೆಲ್ಲ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಗೊತ್ತು. ಆ ಆಸೆ ತೋರಿಸಿ ನಿಮ್ಗೆ ಓದ್ಸೋಕ್ಕಾಗಲ್ಲ. ನಿಮಗೆ ಗೊತ್ತು, ಎಷ್ಟೇ ಓದಿದ್ರು ಅಷ್ಟೇ. ಹಾಗಂತ ಓದಬಾರ್ದಾ? ಶುಡ್ ವಿ ನಾಟ್ ಸ್ಟಡಿ? ವಿ ಶುಡ್ ಸ್ಟಡಿ, ಬಟ್ ಈಸ್ ಇಟ್ ಎನಫ್? ಸಾಕಾ? 92% ಆಫ್ ಅವರ್ ಫ್ಯಾಮಿಲೀಸ್, ಇಂಡಿಯನ್ ಫ್ಯಾಮಿಲೀಸ್, 92%ಗೂ ಹೆಚ್ಚು ಜನಗಳ ಕುಟುಂಬಗಳು ನಮ್ಮ ದೇಶದಲ್ಲಿ ವರ್ಷಕ್ಕೆ 5 ಲಕ್ಷಕ್ಕಿಂತ ಕಡಿಮೆ ಫ್ಯಾಮಿಲಿ ಇನ್ಕಮ್ ಇರುವಂಥ ಫ್ಯಾಮಿಲೀಸ್. 5 lakhs is 42,000 rupees per month. 42,000 ಇಂತ ಸ್ವಲ್ಪ ಕಡಿಮೆ. ಫ್ಯಾಮಿಲಿ ಇನ್ಕಮ್, ನಾಟ್ ಇಂಡಿವಿಜುವಲ್ ಇನ್ಕಮ್. ಇಲ್ಲಿರೋರಲ್ಲೂ ನಾವು ಸ್ಯಾಂಪಲ್ ಸೈಜ್ ತಗೊಂಡ್ರೆ, there will not be many whose family income will cross 50,000 rupees per month. ಇವತ್ತಿನ ದಿನಕ್ಕೆ if you are a fresh graduate, if your monthly income is not 50,000 rupees per month, you are not doing justice to your education. ಎಷ್ಟು ಜನಕ್ಕೆ ಸಿಗುತ್ತೆ 50,000 ರೂಪಾಯಿ ಉದ್ಯೋಗ? ನೀವು ಡಿಗ್ರಿ ಮುಗಿಸ್ತಾನೆ ನಿಮಗೆ 50,000 ರೂಪಾಯಿ ತಿಂಗಳಿಗೆ ಸಿಗುವಂಥ ಉದ್ಯೋಗಗಳು ಎಷ್ಟಿದೆ? ದಿಸ್ ಇಸ್ ದ ಪ್ರಾಬ್ಲಮ್. ಸೊ ವಾಟ್ ಇಸ್ ದ ಸೊಲ್ಯೂಷನ್? ಏನು ಮಾಡಬೇಕು? ಮೇಡಮ್ ಹೇಳಿದ್ರು, ನಿಮ್ಗೆ ಏನು ಮಾಡಬೇಕು ಗೊತ್ತಿರಬೇಕು, ನಿಮ್ಗೆ ಏನು ಮಾಡಬೇಕು ಗೊತ್ತಿದ್ರೆ ನೀವು ಅದ್ರ ಕಡೆ ಕೆಲಸ ಮಾಡಬೇಕು. ಶಿ ಟೋಲ್ಡ್, ಕಡೆಯಲ್ಲಿ ಹೇಳಿದ್ರಲ್ಲ 3 ಅಕ್ಷರಗಳು: ಪ್ಲ್ಯಾನ್, ಪ್ರಾಕ್ಟೀಸ್, ಎಕ್ಸಿಕ್ಯೂಷನ್. ಏನು ಮಾಡಬೇಕು ಅನ್ನೋದು ಗೊತ್ತಿದ್ದಾಗ ಪ್ಲ್ಯಾನ್ ಮಾಡ್ಬೋದು. ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲದೆ ಇರೋರು ಮೆಜಾರಿಟಿ ಜನ. ಕರೆಕ್ಟಾ? 5 ವರ್ಷ ಆದಮೇಲೆ ಏನಾಗಬೇಕು ಅಂತ ಯೋಚನೆ ಮಾಡಿ, ನನಗೆ ನಾಳೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಎದ್ದು ಹೋಗ್ತೀನಿ, ಬಲವಂತವಾಗಿ ಹೋಗ್ತೀನಿ. ಐ ಡ್ರೀಮ್ ಆಫ್ ಸೋ ಮೆನಿ ಥಿಂಗ್ಸ್, ಬಟ್ ಐ ಡೋಂಟ್ ನೋ ಹೌ ಟು ರೀಚ್ ದೇರ್. ಮಾಡಬೇಕಾದದ್ದು ಏನು ಅನ್ನೋದು ಅವೇರ್ನೆಸ್ಗೆ ಬರುವಂಥದ್ದು ಕೆಲವೇ ಜನಗಳಿಗೆ ಮಾತ್ರ. 1997ನಲ್ಲಿ ಐ ಗಾಟ್ ಎಕ್ಸ್ಪೋಸ್ಡ್ ಟು ದ ಐಡಿಯಾ ಆಫ್ ರೀಬಿಲ್ಡ್ ಇಂಡಿಯಾ. ವಿವೇಕಾನಂದರ ಕಲ್ಪನೆ ಅದು, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತ. ದಟ್ ಕಾಟ್ ಮೈ ಅಟೆನ್ಷನ್. ಇದೇ ದಿಕ್ಕು, ದಿಸ್ ಇಸ್ ದ ಡೈರೆಕ್ಷನ್ ಐ ಹ್ಯಾವ್ ಟು ವಾಕ್ ಇನ್. ಈ ದಿಕ್ಕಲ್ಲಿ ನಡಿಬೇಕು ಅನ್ನುವಂಥ ಪ್ರಯತ್ನ ಮಾಡೋದೇನು? ಹೌ ಡು ಐ ಡೂ ದಿಟ್? ಹೌ ಡು ಐ ಆ್ಯಕ್ಚುಲಿ ಡೂ ಇಟ್? ಇವತ್ತಿಗೆ 28 ವರ್ಷಗಳಿಂದ ನಾನು ಆ ಒಂದೇ ಒಂದು ವಿಷನ್ ಮೇಲೆ ಕೆಲಸ ಮಾಡ್ತಾ ಬಂದಿದ್ದೀನಿ. ಫಾರ್ ಆಲ್ಮೋಸ್ಟ್ 20 years ಐ ವಾಸ್ ವ್ಯಾಂಡರಿಂಗ್ ಲೈಕ್ ಎ ಮ್ಯಾಡ್ ಮ್ಯಾನ್. ಹುಚ್ಚನ್ ಥರ ಓಡಾಡ್ತಾ ಇದೆ, ಏನೇನೋ ಪ್ರಯತ್ನಗಳು ಮಾಡ್ತಾ ಹೋಗೋದು. ಕಾನ್ಸ್ಟೆಂಟ್ ವರ್ಕ್ ಆನ್ ಸೆಲ್ಫ್ ಡೆವಲಪ್ಮೆಂಟ್. ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಂಟಿನ್ಯೂಸ್ ಕೆಲಸ ಮಾಡಬೇಕು. ಏನು ಮಾಡಬೇಕು ಅನ್ನೋದು ಗೊತ್ತಾದಾಗ, ಕೆಲವ್ರಿಗಷ್ಟೇ ಗೊತ್ತಾಗುತ್ತೆ. ಏನು ಮಾಡಬೇಕು ಅನ್ನೋದು ಗೊತ್ತಾದಾಗ ರಾಕೆಟ್ ಲಾಂಚ್ ಆದಂಗೆ ಲಾಂಚ್ ಆಗುತ್ತೆ ನಿಮ್ಮ ಜೀವನ. ಬಟ್ ಅಲ್ಲಿವರೆಗೂ ನಿಮ್ಮನ್ನು ನೀವು ಪ್ರತಿನಿತ್ಯ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆಗೆ ಕೆಲಸ ಮಾಡಬೇಕು. ಇಂಪ್ರೂವ್ ಮಾಡ್ಕೊಳ್ಳೋದು ಅಂತಂದ್ರೆ ಏನು? ನಿಮ್ಮ ಡಿಗ್ರಿನಲ್ಲಿ ಏನೆಲ್ಲ ಕರಿಕ್ಯುಲಮ್ ಇದೆ, ಸಿಲೆಬಸ್ ಇದೆ, ಅದನ್ನು ಓದೋದಷ್ಟೇನಾ? ಅದನ್ನೇ ಯಾಕೆ ಓದಬೇಕು? ಪ್ರಪಂಚದಲ್ಲಿ ಬೇಕಾದಷ್ಟು ನಾಲೆಡ್ಜ್ ಇದೆ. ನಿಮ್ಮ ಪುಸ್ತಕದಲ್ಲಿರೋದು ಮಾತ್ರ ಯಾಕೆ ನಾಲೆಡ್ಜ್ ಆಗಬೇಕು ನೀವು ಕಲಿಯುವಂಥದ್ದು? ಸರ್ಕಾರ ಡಿಸೈಡ್ ಮಾಡಿದೆ ಒಂದಿಷ್ಟನ್ನು ಕಲಿಸ್ಬೇಕು ನಿಮಗೆ, ಟು ಕ್ರಿಯೇಟ್ ಅ ಸೆಟ್ ಆಫ್ ಬೇಸಿಕ್ ಲರ್ನಿಂಗ್, ಬೇಸಿಕ್ ಲೆವೆಲ್ ಆಫ್ ಲರ್ನಿಂಗಿಗೆ ತೊಗೊಂಡು ಬರೋದಕ್ಕೆ. ಎಜುಕೇಷನ್ ಸಿಸ್ಟಮ್ ಇಸ್ ಅನ್ ಈಕ್ವಲೈಸರ್. ಎಜುಕೇಷನ್ ಸಿಸ್ಟಮ್ ಇಸ್ ನಾಟ್ ಅ ಪ್ರಮೋಟರ್ ಆಫ್ ಎಕ್ಸಲೆನ್ಸ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಪ್ರತಿಯೊಂದು ಕ್ಲಾಸ್ನಲ್ಲೂ, ನಿಮ್ಮ ಕ್ಲಾಸ್ನಲ್ಲಿ ಒಂದು 5% ಜನ ಏನೋ ಅರ್ಥ ಆಗದೇ ಇರ್ತಾರೆ. ನೀವು ಸ್ಪೆಕ್ಟ್ರಮ್, ಏನೋ ಅರ್ಥ ಆಗದೇ ಇರೋರಿಂದ ತುಂಬ ಬುದ್ಧಿವಂತರವರೆಗೂ ಒಂದು ಸ್ಪೆಕ್ಟ್ರಮ್ ಇದೆ. ಒಬ್ಬ ಟೀಚರ್ ಆಗಿ, ಐ ಆಮ್ ಎ ಟೀಚರ್, ನಾನು ಕ್ಲಾಸ್ ರೂಮಿಗೆ ಹೋದಾಗ ಯಾರಿಗೆ ಪಾಠ ಮಾಡಬೇಕು? ಏನು ಅರ್ಥ ಆಗದೇ ಇರೋರಿಗೆ ನಾನು ಪಾಠ ಮಾಡ್ತೀನಿ ಅಂತಂದರೆ ತುಂಬ ಚೆನ್ನಾಗಿ ಅರ್ಥ ಆಗೋವಂಥವ್ರಿಗೆ ಬೋರ್ ಆಗುತ್ತೆ.
ಬುದ್ಧಿವಂತರಾಗಿರುವಂಥವ್ರು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋವಂಥವ್ರಿಗೆ ಪಾಠ ಮಾಡ್ತೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡುವಂಥವ್ರಿಗೆ ಏನೂ ಅರ್ಥ ಆಗಲ್ಲ. ಎಜುಕೇಷನ್ ಸಿಸ್ಟಮ್ ಈಸ್ ಅನ್ ಈಕ್ವಲೈಸರ್. ಎಲ್ಲರೂ ಒಂದು ಮಟ್ಟಕ್ಕೆ ತೊಗೊಂಡು ಬರುತ್ತೆ. ಎಲ್ಲರೂ ಒಂದು ಮಟ್ಟಕ್ಕೆ ಬಂದರೆ ದೇಶ ಹಾಳಾಗುತ್ತೆ. ಇಫ್ ಎವ್ರಿಬಡಿ ಬಿಕಮ್ಸ್ ದ ಸೇಮ್, ದ ಕಂಟ್ರಿ ಗೋಸ್ ಡೌನ್. ಅವರೇ ಇದೇನಪ್ಪ ಈಕ್ವಾಲಿಟಿ ಅಂತ ಹೋರಾಟ ನಡೆಯುತ್ತೆ. ಇವನು ನೋಡಿದ್ರೆ ಎವ್ರಿಬಡಿ ಬಿಕಮ್ಸ್ ದ ಸೇಮ್, ದ ಕಂಟ್ರಿ ಗೋಸ್ ಡೌನ್ ಅಂತ ಹೇಳ್ತಾನೆ. ಎವ್ರಿಬಡಿ ಶುಡ್ ಗ್ರೋ ಟು ದ ಲೆವೆಲ್ ಆಫ್ ದೇರ್ ಪೊಟೆನ್ಷಿಯಲ್. ಪ್ರತಿಯೊಬ್ಬರೂ ಅವರವರ ಸಾಮರ್ಥ್ಯದ ಮಟ್ಟಕ್ಕೆ ಬೆಳಿಬೇಕು. ಇಲ್ಲಿದೆ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ನೇಷನ್ ಥ್ರೂ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ವಿವೇಕಾನಂದರ ಕಲ್ಪನೆ ಅದು. ಐ ಕ್ಯಾನ್ ಗಿವ್ ಸ್ಕಿಲ್ಸ್ ಅಂಡ್ ನಾಲೆಡ್ಜ್ ಟು ದ ಲಿಮಿಟ್ ಆಫ್ ವಾಟ್ ಐ ಹ್ಯಾವ್. ನನ್ನಲ್ಲಿ ಏನಿದೆ ಅದನ್ನು ಕೊಡ್ಬೋದು ನಾನು. ಸೊ ನನ್ನ ಕೊಡೋ ಸಾಮರ್ಥ್ಯ ಹೆಚ್ಚಾಗಬೇಕು ಅಂತಂದರೆ ನನ್ನಲ್ಲಿ ಇರುವಂಥ ಸಾಮರ್ಥ್ಯಗಳು ಹೆಚ್ಚಾಗಬೇಕು, ನನ್ನಲ್ಲಿ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಬೇಕು. ಐ ನೀಡ್ ಟು ಅಕ್ಯುಮುಲೇಟ್ ಸರ್ಟೆನ್ ಕ್ವಾಲಿಟೀಸ್, ಸರ್ಟೆನ್ ಥಿಂಗ್ಸ್ ದಟ್ ಐ ಕ್ಯಾನ್ ಶೇರ್ ಆ್ಯಂಡ್ ಗಿವ್. ನನ್ನಲ್ಲಿ ಇಲ್ಲದೆ ಇರೋದು ನಾನು ಏನು ಕೊಡೋಕ್ಕೆ ಸಾಧ್ಯ? ಇಫ್ ಐ ಡೋಂಟ್ ಹ್ಯಾವ್ ದ ಮನಿ, ಕ್ಯಾನ್ ಐ ಡೊನೇಟ್ ಮನಿ? ಇಫ್ ಐ ಡೋಂಟ್ ಹ್ಯಾವ್ ದ ನಾಲೆಡ್ಜ್, ಕ್ಯಾನ್ ಐ ಶೇರ್ ನಾಲೆಡ್ಜ್? If I don't have the skills, can I make you skilled? If I am not a leader myself, can I train you to become a leader? If I am not an entrepreneur, can I teach you on entrepreneurship? ಹಾಗಲ್ಲ. ಸೊ ಮಾಡಬೇಕಾದದ್ದೇನು? ವ್ಯಕ್ತಿ ನಿರ್ಮಾಣಕ್ಕೆ ಆಗಬೇಕಾದದ್ದೇನು? ಸಿ, ಐ ವಿಲ್ ಗಿವ್ ಯು ಅ ಬ್ರೀಫ್ ಆಫ್ ವಾಟ್ ವಿ ಹ್ಯಾವ್ ಬಿಲ್ಟ್. ನಾನು ಪ್ರಾಬ್ಲಮ್ಸನ್ನು ಜಾಸ್ತಿ ಯೋಚನೆ ಮಾಡೋದಿಲ್ಲ. ಐ ಡೋಂಟ್ ಥಿಂಕ್ ಅಬೌಟ್ ಪ್ರಾಬ್ಲಮ್ಸ್. ಐ ಲುಕ್ ಅಟ್ ಪ್ರಾಬ್ಲಮ್ಸ್, ಐ ಕ್ರಿಯೇಟ್ ಸೊಲ್ಯೂಷನ್ಸ್. ಐ ಹ್ಯಾವ್ ಕ್ರಿಯೇಟೆಡ್ ಅ ಪ್ಯಾರಲಲ್ ಎಜುಕೇಷನ್ ಸಿಸ್ಟಮ್. ರೀಬಿಲ್ಡ್ ಇಂಡಿಯಾದ ಒಂದು ಎಜುಕೇಷನ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೀವಿ. ಒಂದು ಶಾಲೆ ಸಂಪೂರ್ಣ ಸಮಾಜ ನಿರ್ಮಾಣದ ಶಕ್ತಿ ಕೇಂದ್ರವಾಗಿ ಹೆಂಗೆ ಪರಿವರ್ತನೆ ಆಗ್ಬೋದು ಅನ್ನೋದರ ಒಂದು ವರ್ಕಿಂಗ್ ಮಾಡೆಲ್ ನಮ್ಮ ಶಾಲೆ ಇದೆ. ಇಟ್ಸ್ ಅ ಝೀರೋ ಕಾಸ್ಟ್ ಎಜುಕೇಷನ್. ಮಕ್ಕಳಿಗೆ ಲೀಡರ್ಶಿಪ್ ಮತ್ತು ಆಂಟ್ರಪ್ರಿನರ್ಶಿಪ್ ಓರಿಯೆಂಟೆಡ್ ಫ್ರೀ ಎಜುಕೇಷನ್ ಕೊಡ್ತೀವಿ. ಅವರ ಅಪ್ಪ ಅಮ್ಮನಿಗೆ ಟ್ರೈನಿಂಗ್ ಮಾಡ್ತೀವಿ, ಕಂಪಲ್ಸರಿ ಅದು. ಅಪ್ಪ ಅಮ್ಮ ನಾವು ಕೊಡೋ ಟ್ರೈನಿಂಗ್ ತೊಗೊಂಡ್ರೆ ಮಕ್ಕಳಿಗೆ ಫ್ರೀ ಎಜುಕೇಷನು. ಅಪ್ಪ ಅಮ್ಮನ ಕೈಯಲ್ಲಿ ಕಮ್ಯುನಿಟಿ ಸರ್ವಿಸ್ ಮಾಡಿಸ್ತೀವಿ. ದಟ್ ಈಸ್ ಲೀಡರ್ಶಿಪ್ ಟ್ರೈನಿಂಗ್ ಫಾರ್ ದೆಮ್. ಗುರುತು ಪರಿಚಯ ಇಲ್ಲದೆ ಇರೋರು ಮನೆಗೆ ಹೋಗಿ ಡೋರ್ ನಾಕ್ ಮಾಡಿ ಅವ್ರಿಗೆ ಒಪ್ಪಿಸಿ ಅವ್ರ ಮನೆ ಮುಂದೆ ಗಿಡ ನೆಟ್ಟು ಬರಬೇಕು. ಪರಿಸರ ಮಿತ್ರ ಅಂತ ನಮ್ದು ಇನಿಷಿಯೇಟಿವ್. 1000 ಗಿಡ ನೆಟ್ಟಿದ್ದೀವಿ ನಾವು, ನಮ್ಮ ಮಕ್ಕಳ ಪೇರೆಂಟ್ಸ್ ಮಾಡೋದು. ಆ್ಯಂಡ್ ವಿ ಆರ್ ವರ್ಕಿಂಗ್ ಆನ್ ಡೆವಲಪಿಂಗ್ ಎ ಬಿಸ್ನೆಸ್ ಫಾರ್ ಆಲ್ ಆಫ್ ದೀಸ್ ಪೀಪಲ್ ಟುಗೆದರ್, ಅ ಕೋಆಪರೇಟಿವ್ ಬಿಸ್ನೆಸ್ ಮಾಡೆಲ್. ಯಾರು ಮಕ್ಕಳಿಗೆ ಓದಿಸೋದಕ್ಕೆ ಹಣ ಇಲ್ಲದೆ ಫ್ರೀ ಎಜುಕೇಷನ್ಗೋಸ್ಕರ ಅಂತ ಬಂದಿದ್ರು, ಅವ್ರುಗಳನ್ನೇ ಸೇರಿಸ್ಕೊಂಡು ಅವ್ರಗಳ ಕೈಲೇ ಒಂದು ವ್ಯಾಪಾರ ಮಾಡಿಸಿ ಅವರ ಸೋಷಿಯೋ ಎಕನಾಮಿಕ್ ಸ್ಟೇಟಸನ್ನು ಇಂಪ್ರೂವ್ ಮಾಡಬೇಕು. ಪ್ಲಸ್ ದ ಸೇಮ್ ಫ್ಯಾಮಿಲೀಸ್ ವಿಲ್ ವರ್ಕ್ ಫಾರ್ ನರ್ಚರಿಂಗ್ ದ ಕಮ್ಯುನಿಟಿ ಇನ್ ದೇರ್ ಸರೌಂಡಿಂಗ್ಸ್. ಅವರ ಮನೆ ಸುತ್ತಮುತ್ತ 10-15 ಕುಟುಂಬಗಳಿಗೆ ಇವರು ಸಪೋರ್ಟ್ ಸಿಸ್ಟಮ್ ಆಗಬೇಕು. ಒಂದು ಶಾಲೆ, ಸ್ಕೂಲ್ ಬಿಕಮ್ಸ್ ದ ನ್ಯೂಕ್ಲಿಯಸ್ ಆ್ಯಂಡ್ ರೇಡಿಯಸ್ ಆಫ್ ಅಬೌಟ್ ಏರಿಯಾ ಆಫ್ ಅಬೌಟ್ 2 to 3 kilometer ರೇಡಿಯಸ್ ಬಿಕಮ್ಸ್ ದ ಏರಿಯಾ ದಟ್ ದ ಸ್ಕೂಲ್ ಸರ್ವ್ಸ್. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ತಮ್ಮ ಮನೆಯ 2-3 ಕಿಲೋಮೀಟರ್ ಒಳಗಡೆ ಒಂದು ಶಾಲೆ ಇದೆಯಾ? ಇವತ್ತು ಶಾಲೆಗಳನ್ನು ಬಿಟ್ಟರೆ ಬೇರೆ ಯಾವ ಸಂಸ್ಥೆಯ ಬಗ್ಗೆ ಜನಗಳಿಗೆ ವಿಶ್ವಾಸ ಇದೆ? ವಿಚ್ ಈಸ್ ಅನದರ್ ಇನ್ಸ್ಟಿಟ್ಯೂಷನ್ ದಟ್ ಪೀಪಲ್ ಟ್ರಸ್ಟ್? ಸ್ಕೂಲ್ಸ್ ಬಗ್ಗೆನೂ ಇಲ್ಲ ಇವಾಗ. ಸ್ಕೂಲ್ಸ್ ಆರ್ ಆಲ್ಸೋ ಗೋಯಿಂಗ್ ಡೌನ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆರ್ ಆಲ್ಸೋ ಗೋಯಿಂಗ್ ಡೌನ್. ಬಟ್ ಇವತ್ತಿಗೂ ಕೆಲವು ಒಂದು ಮಟ್ಟದ ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಂಡಿರೋದು ಅಂತಂದರೆ ಶಾಲೆಗಳು. ಕರೆಕ್ಟಾ? ಇಫ್ ಎವ್ರಿ ಸ್ಕೂಲ್ ಡಿಸೈಡ್ಸ್ ಟು ನರ್ಚರ್ ಅ ಕಮ್ಯುನಿಟಿ ಆಫ್ 2 to 3 kilometer in their surroundings, empowering people with knowledge and skills, open the doors, open the gates, multiple levels of barrier for people to come into the schools. ಅಲ್ಲಿ ಗೇಟ್ ಅಲ್ಲೊಬ್ಬ. Schools have become closed spaces. Schools have to be places, educational institutions have to be places of interaction between the centers of knowledge and skills and the community. There is a two-way communication that needs to happen within the community and the school. All right? ಸೊ ಈ ಥರದ್ದೊಂದು ವ್ಯವಸ್ಥೆ, ಇಟ್ಸ್ ಅ ಬಿಗ್ ಸಿಸ್ಟಮ್. ನೀವು ಮತ್ತೆ ಕನೆಕ್ಟ್ ಆಗಿ, ಐ ವಾಂಟ್ ಆಲ್ ಆಫ್ ಯು ಟು ಕನೆಕ್ಟ್ ವಿತ್ ದ ರೀಬಿಲ್ಡ್ ಇಂಡಿಯಾ ವಿಷನ್, ವರ್ಕ್ ಆನ್ ಇಟ್. ನಾವೇನು ಮಾಡ್ಬೋದು, ನಿಮ್ಗಳಿಗೆ ಉಪಯೋಗ ಆಗೋದನ್ನ ಹೇಳಬೇಕಲ್ಲ. ಆಲ್ರೈಟ್, ದೇರ್ ಆರ್ ಎ ಫ್ಯೂ ಥಿಂಗ್ಸ್ ಐ ವಿಲ್ ಶೇರ್ ವಿತ್ ಯು. ಈಗ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರುವಾಗ ನೀವು ನಿಮ್ಮ ಪ್ರಯತ್ನಗಳನ್ನು ಮಾಡ್ತಾ ಹೋಗುವಾಗ, ವಾಟ್ ಐ ಹ್ಯಾವ್ ರಿಯಲೈಸ್ಡ್ ಇಸ್, ವೆನ್ ಯು ಕೀಪ್ ಡೂಯಿಂಗ್ ವಾಟ್ ಯು ಥಿಂಕ್ ಇಸ್ ರೈಟ್. ನಿಮಗೊಂದು ಗೋಲ್ ಇದೆ, ಆ ಗೋಲ್ ಕಡೆ ಕೆಲಸ ಮಾಡ್ತಿದ್ದೀರಾ, ಒಂದು ದಾರಿ ಆಯಿತು. ಮೇಡಮ್ ಮಾಡಿದ್ದದು, ಡಾಕ್ಟರ್ ಪ್ರಿಯದರ್ಶಿನಿ ಅವ್ರು ಏನು ಮಾಡಿದ್ರು, ಅದು ಅವ್ರಿಗೆ KPS ಪೊಲೀಸ್ ಆಫೀಸರ್ ಆಗಬೇಕಿತ್ತು. ಶಿ ವರ್ಕ್ ಆನ್ ಇಟ್. ಗೊತ್ತಿಲ್ಲ ಏನು ಮಾಡಬೇಕು ಅಂತ. ನಿಮ್ಗೆ ಅನಿಸಿದ್ದನ್ನು ನೀವು ನಿಮ್ಮ ಪೂರ್ಣ ಪ್ರಯತ್ನದಲ್ಲಿ ಮಾಡಬೇಕು. ಯಾವಾಗ ವೆನ್ ಯು ರೀಚ್ ದ ಎಂಡ್ ಆಫ್ ಯುವರ್ ನಿಮ್ಮ ಪರ್ಸನಲ್ ಎಫರ್ಟ್ದು ಎಂಡ್ ರೀಚ್ ಆಗ್ತಿರೋ, ವೆನ್ ಯು ರೀಚ್ ದ ಎಂಡ್ ಆ್ಯಂಡ್ ಯು ಸ್ಟಾರ್ಟ್ ಫೀಲಿಂಗ್ ದಟ್ ನಥಿಂಗ್ ಮೋರ್ ಇಸ್ ಪಾಸಿಬಲ್ ಫ್ರಮ್ ಮೈ ಸೈಡ್, you reach the limit of what is possible through your personal effort, then what is supposed to happen will open up. This is very profound.
ನನ್ನ ಜೀವನದ ಅನುಭವ ಇದು. ನಿಮಗೆ ಸಾಧ್ಯ ಆಗಿದ್ದೆಲ್ಲ, ನಿಮ್ಮ ಕನಸೇನಿದೆ, ನಿಮ್ಮ ವಿಷನ್ ಏನಿದೆ, ಅದ್ರ ಕಡೆಗೆ ನಿಮಗೆ ಸಾಧ್ಯ ಆಗಿದ್ದೆಲ್ಲ ಮಾಡಬೇಕು ನಿಮ್ಮ ಪ್ರಯತ್ನದಲ್ಲಿ. ಯಾವಾಗ ನಿಮ್ಮ ಪ್ರಯತ್ನ ಇನ್ನು ಸಾಧ್ಯನೇ ಇಲ್ಲ, ಮುಗಿದೋಯ್ತೀನಿ, ಏನು ಆಗೋದೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತಂದಾಗ, ಆವಾಗ ನಿಮ್ಮಿಂದ ಏನು ಆಗಬೇಕಿದೆಯೋ ಅದು ನಿಮಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ದಟ್ ವಿಲ್ ಬಿ ಸಮಥಿಂಗ್ ಎಲ್ಸ್ ದೆನ್ ವಾಟ್ ಯು ಆ್ಯಕ್ಚುಲಿ ಥಾಟ್ ಯು ಶುಡ್ ಡು. ಅರ್ಥ ಆಯ್ತಾ? ಸೊ ಏನು ಬೇಕು ಅನ್ನೋದ್ರ ಕಡೆಗೆ ನೀವು ಹೋರಾಟ ಮಾಡ್ತಾ ಹೋಗ್ತಿರಲ್ಲ, ಇನ್ನು ಏನಪ್ಪ ಮಾಡಲಿ ಅನ್ನೋಂಥ ಸ್ಥಿತಿ ಬರುತ್ತೆ. ಇಟ್ ಈಸ್ ನಾಟ್ ಇಂಟೆಲೆಕ್ಚುಯಲ್, ಇಟ್ ಈಸ್ ಡೀಪ್ ಡೌನ್. ಯುವರ್ ಸೆಲ್ಸ್ ವಿಲ್ ಸ್ಟಾರ್ಟ್ ಕ್ರೈಯಿಂಗ್. Then the doors of your purpose will open. Very few people will realize what their purpose is. But until you realize, or if you are lucky enough to realize your purpose in this lifetime, you should be ready to implement that purpose. You should be ready to work towards that purpose. ಮಾಡಬೇಕಾದ್ದೇನು? 6 dimensions you have to work on every day. ಪ್ರತಿನಿತ್ಯ 6 ಅಂಶಗಳ ಮೇಲೆ ಕೆಲಸ ಮಾಡಿ. ಆಕ್ಷನಬಲ್ಸ್ ಕೊಡ್ತೀನಿ ಈಗ. Another 2-3 minutes I'll give you the actionables. ಕ್ಯಾರೆಕ್ಟರ್ ಸ್ಟ್ರಾಂಗ್ ಇರಬೇಕು. ಕ್ಯಾರೆಕ್ಟರ್ ಸ್ಟ್ರಾಂಗ್ ಅಂದ್ರೇನು? ಯಾಕೆ? ಈಗ ನೋಡಿ, AI ವರ್ಲ್ಡ್, ಇನ್ನು ಮುಂದಿನ ಪ್ರಪಂಚ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಪಂಚ. ಉದ್ಯೋಗಗಳು ಕಟ್ಟಾಗ್ತಾ ಹೋಗುತ್ತೆ. ಯಾರಿಗೆ ಉದ್ಯೋಗ ಸಿಗುತ್ತೆ? ಇಫ್ ಇನ್ ಮೈ ಆರ್ಗನೈಸೇಷನ್ ಐ ವಾಂಟ್ ಟು ಗಿವ್ ಸಮ್ ಪೊಸಿಷನ್ ಆಫ್ ಪವರ್ ಟು ಸಂಬಡಿ, ಯಾರಿಗೆ ಕೊಡ್ತೀನಿ? ಇಫ್ ದೆರ್ ಆರ್ 4 people of equal experience and equal knowledge, what is the parameter that I will use to decide who should get the position of power? ನೀವು ಹೇಳಿ. ನೀವಿದ್ರೆ ಏನು ಮಾಡ್ತೀರಾ? ಯಾರು ಕೊಡ್ತೀರಾ? 4 ಜನ ಇದ್ದಾರೆ, ಒಂದು ಪೊಸಿಷನ್, CEO ಪೊಸಿಷನ್ ಇದೆ. ಆ CEO ನಾನು ಕೂಡಿಸ್ಬೇಕು. 4 ಜನ ಸೇಮ್ ಕ್ವಾಲಿಫಿಕೇಶನ್, ಸೇಮ್ ಎಕ್ಸ್ಪೀರಿಯನ್ಸ್. ಆ 4 ಜನದಲ್ಲಿ ಯಾರಿಗೆ ನೀವು CEO ಮಾಡ್ತೀರಾ? ಎಲ್ಲರೂ ಕಾನ್ಫಿಡೆಂಟ್, ಈಕ್ವಲಿ ನಾಲೆಜಬಲ್, ಈಕ್ವಲಿ ಸ್ಕಿಲ್ಡ್, ಈಕ್ವಲಿ ಕ್ವಾಲಿಫೈಡ್. ದೇ ಆರ್ ಆಲ್ ಫ್ರಮ್ ಐವಿ ಲೀಗ್ ಇನ್ಸ್ಟಿಟ್ಯೂಷನ್ಸ್. ಬಿಹೇವಿಯರ್ ಓಕೆ. ಆಮೇಲೆ ನಾನು ಯಾರನ್ನು ನಂಬಬಹುದೋ ಅವನಿಗೆ ಕೊಡ್ತೀನಿ. ಟ್ರಸ್ಟ್ ವರ್ತಿನೆಸ್ ಎಲ್ಲಿಂದ ಬರುತ್ತೆ? ಕ್ಯಾರೆಕ್ಟರಿಂದ ಬರುತ್ತೆ. ಕ್ಯಾರೆಕ್ಟರ್ ಹೆಂಗೆ ಡಿಫೈನ್ ಮಾಡ್ತೀವಿ? ಇಟ್ಸ್ ಎ ವೆರಿ ವೇಗ್ ಥಿಂಗ್. 5 ಅಂಶಗಳನ್ನು ಹೇಳ್ತೀನಿ. ಇದೆಲ್ಲ ನಮ್ಮ ಎಜುಕೇಷನ್ ಸಿಸ್ಟಮ್ ಒಳಗಡೆ ನಾವು ಇಂಟಿಗ್ರೇಟ್ ಮಾಡಿದ್ದೀವಿ. ಯು ಶುಡ್ ವಿಸಿಟ್ ಅವರ್ ಸ್ಕೂಲ್ ಸಮ್ ಟೈಮ್. ಯು ವಿಲ್ ಸಿ ಅ ಡಿಫರೆಂಟ್ ವರ್ಲ್ಡ್. ಬೇರೆದೇ ಪ್ರಪಂಚ ನೋಡ್ತೀರಾ. ಆಲ್ ರೈಟ್. ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಮಾತಿನ ಮೇಲೆ ನಿಗಾ ಇರಬೇಕು, ಕೆಟ್ಟ ಮಾತಾಡಬಾರ್ದು. ವೈಲೆನ್ಸ್ ಶುಡ್ ನಾಟ್ ಬಿ ಯುವರ್ ರಿಯಾಕ್ಷನ್. ಇಫ್ ಯು ಆರ್ ನೋನ್ ಫಾರ್ ದೀಸ್ ಥಿಂಗ್ಸ್, ಯು ವಿಲ್ ಡೆವಲಪ್ ಟ್ರಸ್ಟ್ ವರ್ತಿನೆಸ್. ನಿಮ್ಮನ್ನು ನಂಬ್ತಾರೆ ಜನ. ಓಕೆ. ಎರಡನೇದು ಪರ್ಸನಾಲಿಟಿ. ಯುವರ್ ಪರ್ಸನಾಲಿಟಿ ಶುಡ್ ಬಿ ಸ್ಟ್ರಾಂಗ್. ಪ್ಲೆಸೆಂಟ್ ಪರ್ಸನಾಲಿಟಿ. ಹೆಂಗೆ ಪ್ಲೆಸೆಂಟ್ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದು ಹೆಂಗೆ? ಏನು ಮಾಡಬೇಕು? ಸೇವೆ ಮಾಡಬೇಕು, ಸರ್ವಿಸ್. ಎಲ್ಲಿ ನಿಮಗೆ ಹಿರಿಯರು, ಅಸಹಾಯಕರು, ಅಶಕ್ತರು, ನಿಮಗಿಂತ ದೊಡ್ಡವರು, ಶಕ್ತಿ ಇಲ್ಲದವರು, ತಮಗೆ ತಾವು ಸಹಾಯ ಮಾಡ್ಕೊಳ್ಳೋಕ್ಕಾಗದೇ ಇರೋವಂಥವ್ರು ಕಾಣಿಸ್ತಾರೋ, ನಿಮ್ಮ ಕೈಲಾಗಿದ್ದು ಸೇವೆ ಮಾಡಿ. ಹುಡುಕೊಂಡು ಹೋಗಬೇಡಿ. ಪ್ರತಿದಿನ ಸಂಜೆ ನಿಮ್ಮ ಅಪ್ಪ ಅಮ್ಮನ ಕಾಲೊತ್ತಿ, ಅಜ್ಜಿ ತಾತ ಇದ್ರೆ ಅವ್ರಿಗೊಂದು ಸ್ವಲ್ಪ ಸೇವೆ ಮಾಡಿ, ಅವ್ರ ಹಾಸಿಗೆ ರೆಡಿ ಮಾಡಿ, ಅವ್ರ ಬಟ್ಟೆ ಹೋಗ್ಕೊಡಿ, ಮನೇಲಿ ಕೆಲಸ ಮಾಡಿ. ದಟ್ ಈಸ್ ಸೇವೆ. ಸೇವೆ ಮಾಡಿದ್ರೆ ವ್ಯಕ್ತಿತ್ವ ಶುದ್ಧವಾಗುತ್ತೆ. ಯು ವಿಲ್ ಬಿಕಮ್ ಅ ಪ್ಲೆಸೆಂಟ್ ಪರ್ಸನಾಲಿಟಿ. ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಮೂರನೇದು, ಕಾನ್ಸ್ಟೆಂಟ್ಲಿ ಎನ್ಹ್ಯಾನ್ಸ್ ಯುವರ್ ನಾಲೆಡ್ಜ್. ನಿಮ್ಮ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಮ್ಮ ತಿಳುವಳಿಕೆ ಹೆಚ್ಚು ಮಾಡ್ಕೊಳ್ತಾ ಹೋಗಿ. ನಾಟ್ ಓನ್ಲಿ ಲಿಮಿಟಿಂಗ್ ಟು ಯುವರ್ ಬುಕ್ಸ್. 4ನೇದು ಸ್ಕಿಲ್ಸ್, ಸರ್ವೈವಲ್ ಸ್ಕಿಲ್ಸ್. ನಿಮಗೆ ಯಾವುದೇ ನಿಮ್ಮ ಅಸೋಸಿಯೇಟೆಡ್ ಟೂಲ್ಸ್ ಇಲ್ಲ ಅಂತಂದರೆ ಬದುಕಕ್ಕಾಗಬೇಕು. ಸರ್ವೈವಲ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್, ಮಾತಾಡೋಕ್ಕೆ ಬರಬೇಕು. ಯು ಶುಡ್ ಬಿ ಏಬಲ್ ಟು ಇಂಟ್ರಾಕ್ಟ್ ವಿತ್ ಪೀಪಲ್. 3ನೇದು ಪ್ರೊಫೆಷನಲ್ ಸ್ಕಿಲ್ಸ್. ನಿಮ್ಮ ವಿದ್ಯಾಭ್ಯಾಸ ಏನಿದೆ, ಉದ್ಯೋಗ ಏನಿದೆ, ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳಿ. ದಿಸ್ ಇಸ್ ದ 4th ಆಸ್ಪೆಕ್ಟ್. ಸ್ಕಿಲ್ಸ್, ಕ್ಯಾರೆಕ್ಟರ್, ಪರ್ಸನಾಲಿಟಿ, ನಾಲೆಡ್ಜ್, ಸ್ಕಿಲ್ಸ್. 5ನೇದು ಲೀಡರ್ಶಿಪ್. ಯು ಶುಡ್ ಡೆವಲಪ್ ಲೀಡರ್ಶಿಪ್ ಕ್ವಾಲಿಟೀಸ್. ಹೆಂಗೆ? ಹೌ ಡು ವಿ ನೋ? What should we do on a daily basis that will nurture leadership? I can give a full day workshop on leadership, but it is useless. A leader takes accountability. Practice ಮಾಡಿ. ಒಂದೇ ಒಂದು ಹೇಳ್ತೀನಿ. I can give you 10. ಒಂದೇ ಹೇಳ್ತೀನಿ. ಯಾವಾಗಾದರೂ ಸಕ್ಸಸ್ ಸಿಕ್ಕಾಗ ಸಕ್ಸಸ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ. ಯಾರ್ಯಾರ ಕಾಂಟ್ರಿಬ್ಯೂಷನ್ ಏನಿತ್ತು ಸಕ್ಸಸ್ಗೆ ಅನ್ನೋದನ್ನು ಅಕ್ನಾಲೆಡ್ಜ್ ಮಾಡಿ, ಅಪ್ರಿಷಿಯೇಟ್ ಮಾಡಿ. ಫೇಲ್ಯೂರ್ಗೆ ನಿಮ್ಮಿಂದ ಏನೆಲ್ಲ ಇನ್ನೂ ಹೆಚ್ಚು ಮಾಡ್ಬೋದಿತ್ತು ಅನ್ನೋದನ್ನು ಹುಡುಕಿ. ನಿಮ್ಮ ಕೊರತೆಯನ್ನು ಹುಡುಕಿ ಬೇರೆಯವರ ಕಾಂಟ್ರಿಬ್ಯೂಷನನ್ನು ಅಪ್ರಿಷಿಯೇಟ್ ಮಾಡಿ. ಯು ವಿಲ್ ಗ್ರ್ಯಾಜುಲಿ ಡೆವಲಪ್ ಆ್ಯಸ್ ಎ ಲೀಡರ್. ಕ್ವಾಲಿಟೀಸ್ ಇವೆಲ್ಲ ಲಕ್ಷಣಗಳು ಮಕ್ಕಳ. ನಿಮಗೇನು ನನಗೆ ಗೊತ್ತಪ್ಪ ಇದು ಅಂತಂದ್ರೆ ಆಗೋದಿಲ್ಲ, ಅಭ್ಯಾಸ ಮಾಡಬೇಕು. ದೆನ್ ದ 6th ಆಸ್ಪೆಕ್ಟ್ ದಟ್ ಯು ಹ್ಯಾವ್ ಟು ವರ್ಕ್ ಆನ್ ಈಸ್ ಆಂಟರ್ಪ್ರಿನರ್ಶಿಪ್. ಹೂ ಇಸ್ ಅನ್ ಆಂಟರ್ಪ್ರಿನರ್? ಎಲ್ಲ ಆಂಟರ್ಪ್ರಿನರ್ಸ್. ಆ್ಯನ್ ಆಂಟರ್ಪ್ರಿನರ್ ಇಂಪ್ರೂವೈಸಸ್. ಇರೋದನ್ನ ಇನ್ನೂ ಚೆನ್ನಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು.
ಸಣ್ಣ ಸಣ್ಣದರಲ್ಲಿ ನಿತ್ಯದ ಜೀವನದ ರೊಟೀನ್ ಕೆಲಸಗಳಲ್ಲಿ ಹುಡುಕ್ಬೇಕಿದೆಲ್ಲ. ನಿತ್ಯದ ಕೆಲಸಗಳಲ್ಲಿ ಈಗ ಒಂದು ಕ್ಯಾರೆಕ್ಟರ್ ಸುಳ್ಳು, ಮೋಸ, ಕಳ್ತನ, ಕೆಟ್ಟ ಮಾತು, ಹೊಡೆದಾಟ ಮಾಡಲ್ಲ ಅಂತ ಡಿಸೈಡ್ ಮಾಡಬೇಕು. ಈ ಕ್ಷಣ ಮಾಡ್ಬೋದು. ಕಾನ್ಸಿಕ್ವೆನ್ಸಸ್ ಏನು ಬೇಕಾದರೂ ಇರಲಿ. ಎಲ್ಲರನ್ನ ಬೆರೆಯೋ ಅಂಥ ಪರ್ಸನಾಲಿಟಿ ಆಗಬೇಕು. ನಿರಂತರವಾಗಿ ಅಭ್ಯಾಸ ಮಾಡಬೇಕು, ನಾಲೆಡ್ಜ್ ಎನ್ಹ್ಯಾನ್ಸ್ ಮಾಡ್ಕೊಳ್ಬೇಕು, ಸ್ಕಿಲ್ ಡೆವಲಪ್ ಮಾಡ್ಕೊಳ್ಬೇಕು, ಅಕೌಂಟಬಿಲಿಟಿ ತೊಗೊಳ್ಬೇಕು, ಇಂಪ್ರೂವೈಸ್ ಮಾಡಬೇಕು. ಇಲ್ಲೇನೋ ಕಸ ಬಿದ್ದಿದೆ, ತೆಗೆದು ಡಸ್ಟ್ಬಿನ್ಗೆ ಹಾಕೋದು, ಇಂಪ್ರೂವೈಸೇಷನ್. ಅಲ್ಲಿರೋದನ್ನು ಬೆಟರ್ ಮಾಡ್ತಿದ್ದೀರಾ. ಆ್ಯನ್ ಆಂಟ್ರಪ್ರನರ್ ಫೈಂಡ್ ಸೊಲ್ಯೂಷನ್ಸ್, ಡಸಂಟ್ ಕ್ರಿಬ್ ಅಬೌಟ್ ಪ್ರಾಬ್ಲಮ್ಸ್. ಇಷ್ಟು ಮಾಡ್ತಾ ಹೋದರೆ ಯು ಆರ್ ಡೆವಲಪಿಂಗ್ ಆನ್ ಎ ಡೈಲಿ ಬೇಸಿಸ್. ನಿತ್ಯದ ಜೀವನದಲ್ಲಿ ಬೆಳವಣಿಗೆ ಇರಬೇಕು. ಸಕ್ಸಸ್ ಈಸ್ ಅನ್ ಇವೆಂಟ್, ಬಟ್ ದ ಜರ್ನಿ ಟುವರ್ಡ್ಸ್ ದ್ಯಾಟ್ ಈಸ್ ನಾಟ್ ಅನ್ ಇವೆಂಟ್, ಇಟ್ಸ್ ಅ ಪ್ರಾಸೆಸ್. ಆ ಪ್ರಾಸೆಸ್ಸನ್ನು ಯಾರು ಸರಿಯಾಗಿ ಮಾಡ್ತಾರೋ ಅವ್ರು ಸಕ್ಸಸ್ಫುಲ್ ಆಗ್ತಾರೆ. ಸಕ್ಸಸ್ ಈಸ್ ಫಾರ್ ಅದರ್ಸ್ ಟು ಸಿ. ಬೇರೆಯವ್ರು ನೋಡೋದಕ್ಕೆ ಇರೋವಂಥದ್ದು ಸಕ್ಸಸ್. ಸ್ಟೇಜ್ ಮೇಲೆ ಕರೀತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಸಕ್ಸಸ್ಫುಲ್ ಆಗೋರಿಗೆ ನಿತ್ಯದ ಜೀವನದ ಹೋರಾಟ ಅಷ್ಟೇ ಅದು. ಟು ಎಕ್ಸ್ಪ್ಯಾಂಡ್ ಯುವರ್ ಕಂಫರ್ಟ್ ಝೋನ್. ಅರ್ಥ ಆಯ್ತಾ? ನಮ್ಮ ರೀಬಿಲ್ಡ್ ಇಂಡಿಯಾದ ಸಂಕಲ್ಪ ಗೀತೆ ಇದೆ, ನಾನೇ ಬರೆದಿರೋದು. ದ ಓನ್ಲಿ ಪೋಯಟ್ರಿ ದಟ್ ಐ ಹ್ಯಾವ್ ರಿಟನ್. ವಿವೇಕಾನಂದರು ಈ ವಿಷನನ್ನು ಟೇಕ್ ಓವರ್ ಮಾಡಿದರೆ, ನನ್ನ ಕೈಲಿ ಕೆಲಸ ಮಾಡಿಸ್ತಿದ್ದಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ಆಲ್ರೈಟ್, ಇಟ್ ಕೇಮ್ ಇನ್ ಟು ಮೈ ಮೈಂಡ್ ಇನ್ ಅ ಮಿನಿಟ್. ಒಂದು ನಿಮಿಷದಲ್ಲಿ ಎಲ್ಲ ಸಾಲುಗಳು ಬಂತು. ಹಾಡೋಕ್ಕೆ ಸರಿಯಾಗಿ ಬರೋದಿಲ್ಲ. ಇಲ್ಲಿ ಯಾರಿಗಾದ್ರೂ ಹಾಡೋದಕ್ಕೆ ಸ್ವರ ಸಂಯೋಜನೆ ಮಾಡೋದಕ್ಕೆ ಬರೋದಾದರೆ ಹೇಳಿ. ನಾವು ಏನಾಗಬೇಕು, ಏನು ಮಾಡಬೇಕು ಅದನ್ನು ಹೇಳೋವಂಥದ್ದು ಒಂದು ಸಂಕಲ್ಪ ಗೀತೆ. ಇದನ್ನು ಹೇಳಿ ಮುಗಿಸ್ತೀನಿ ನಾನು. ಆಲ್ರೈಟ್, ಸಮರ್ಥರಾಗಿ, ನೀವು ಫಸ್ಟ್ ಸಮರ್ಥರಾಗಿ ಬಿಕಮ್ ಕೇಪಬಲ್ ಆಫ್ ಕಾಂಟ್ರಿಬ್ಯೂಟಿಂಗ್ ಟು ದ ನೇಷನ್. ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಾಲ್ಯೂಸಿಂದ ಡಿವಿಯೇಟ್ ಆಗಬೇಡಿ. AI ಬರಲಿ, ಮಷಿನ್ ಲರ್ನಿಂಗ್ ಬರಲಿ, ಮಷಿನ್ಗಳೇ ಟೇಕ್ ಓವರ್ ಮಾಡಲಿ ಪ್ರಪಂಚನ, ಸರಿಯಾದ ವ್ಯಕ್ತಿ ಯಾರಿರ್ತಾನೋ ಅವ್ನು ಸರ್ವೈವ್ ಆಗ್ತಾನೆ. The ones who are capable of managing real intelligence will be the masters of artificial intelligence. ನಿಮ್ಮ ರಿಯಲ್ ಇಂಟೆಲಿಜೆನ್ಸ್ನ ನೀವು ನರ್ಚರ್ ಮಾಡಿಲ್ಲ ಅಂತಂದ್ರೆ you will become slaves of artificial intelligence. And all of this that I am telling is not dependent on whether you are in college or out of college, whether you are educated or uneducated, whether you are a topper or a failure, academically, so-called failure. ಇದು ಎಲ್ಲದೂ ಇಟ್ ಈಸ್ ಡಿಪೆಂಡೆಂಟ್ ಆನ್ ಯುವರ್ ಡಿಸಿಷನ್. ನಾನು ವ್ಯಕ್ತಿಯಾಗಿ ಬೆಳಿತೀನಪ್ಪ ಅಷ್ಟೇ. ಡಿಗ್ರಿ ಬರುತ್ತೆ, ಬಂದಾಗ ಬರುತ್ತೆ. ಜಾಬ್ ಸಿಕ್ಕಾಗ ಸಿಗುತ್ತೆ. ಕಾನ್ಸ್ಟೆಂಟ್ ಪರ್ಸ್ಯೂಟ್ ಈಸ್ ಪರ್ಸನಲ್ ಡೆವಲಪ್ಮೆಂಟ್ ಅಷ್ಟೇ. ಆಲ್ರೈಟ್, ವಿವೇಕಾನಂದರು ಅವರಿದ್ದ ಕಾಲಘಟ್ಟದಲ್ಲಿ ತುಂಬ ಜನಗಳು ಅವರು ಮೀಟ್ ಆಗೋವಂಥವರೆಲ್ಲರೂ ಮನುಷ್ಯರನ್ನು ಪಾಪಿಗಳು ಅಂತ ಹೇಳೋರು. ಹ್ಯೂಮನ್ಸ್ ಆರ್ ಸಿನ್ನರ್ಸ್ ಅಂತ. ಮಿಷನರೀಸ್ ಜೊತೆಗೆ ಅವ್ರ ಒಡನಾಟ ಜಾಸ್ತಿ, ಸಾಕಷ್ಟು ಗುದ್ದಾಟಗಳು ಆಗಿರುತ್ತೆ ಅವ್ರಿಗೆ. ವಿವೇಕಾನಂದರು ಮನುಷ್ಯರನ್ನು ಅಮೃತ ಶಿಶು ಅಂತ ಅಂತಾರೆ. ಯು ಆರ್ ದ ಚೈಲ್ಡ್ ಆಫ್ ಎಟರ್ನಿಟಿ. ಆಲ್ರೈಟ್, ಅಮೃತ ಶಿಶುವು ನಾನು ಅನ್ನೋದು ಭಾರತದ ಪುನರ್ನಿರ್ಮಾಣದ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣದ ಕಡೆಗೆ ಇರುವಂತಹ ಎಂದೂ ಕುಗ್ಗದ ವಜ್ರದ ಗುಣವನ್ನ. ವಜ್ರ ಇದ್ದಂಗೆ ಇರಬೇಕು ಕ್ಯಾರೆಕ್ಟರ್, ಯಾವತ್ತೂ ಕುಗ್ಗೋದಿಲ್ಲ. ವ್ಯಕ್ತಿತ್ವದಲ್ಲಿ ಎಲ್ಲರ ಬೆರೆಯುವ ಸಂತನ ಮನವಣ್ಣ. ಒಬ್ಬ ಸಂತ ಎಲ್ಲರನ್ನು ಬೆರಿತಾನವನು. ಸಾಮರ್ಥ್ಯದಲ್ಲಿ ವಿಶ್ವವ ಗೆಲ್ಲುವ ಶಕ್ತನು ನಾನಣ್ಣ. ರಾಷ್ಟ್ರೋನ್ನತಿಯ ಸಂಕಲ್ಪವು ನನ್ನ ರಕ್ತದ ಕಣವಣ್ಣ. ರಾಷ್ಟ್ರೋನ್ನತಿ ಅನ್ನೋದು ರಕ್ತದ ಕಣಕಣದಲ್ಲೂ ಇರಬೇಕು. ಅದು ಸುಮ್ಮನೆ ಮಾತಿನಲ್ಲಲ್ಲ, ನಿಮ್ಮ ನಡವಳಿಕೆ, ನಿಮ್ಮ ಯೋಚನೆ, ನಿಮ್ಮ ವಿಚಾರಗಳು, ನಿಮ್ಮ ಆಚರಣೆಗಳು ಎಲ್ಲದರಲ್ಲೂ ಇರಬೇಕು. ಇದು ಮೊದಲನೇದು. ಎರಡನೇ ಚರಣ, ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತ. ಧರ್ಮ ಜಾಗೃತಿ ಮನಮನದಲ್ಲಿ ಬಿತ್ತುವ ಗುರಿಯಣ್ಣ. ಇವತ್ತಿನ ಎಲ್ಲ ಸಮಸ್ಯೆಗಳಿಗೂ ಕಾರಣ ಡಿಗ್ರೇಡೇಷನ್ ಆಫ್ ವ್ಯಾಲ್ಯೂಸ್ ಇನ್ ಹ್ಯೂಮನ್ಸ್. ಮನುಷ್ಯರಲ್ಲಿ ಆದರ್ಶಗಳ ಕೊರತೆಯೇ ಎಲ್ಲ ಸಮಸ್ಯೆಗಳಿಗೂ ಕಾರಣ. ಧರ್ಮ ಈಸ್ ಅ ಫ್ರೇಮ್ವರ್ಕ್ ಆಫ್ ವ್ಯಾಲ್ಯೂಸ್. ಧರ್ಮ ಈಸ್ ನಾಟ್ ಹಿಂದೂ, ಕ್ರಿಶ್ಚಿಯನ್, ಇಸ್ಲಾಂ, ಅದಲ್ಲ. ಧರ್ಮ ಈಸ್ ಅ ವ್ಯಾಲ್ಯೂ ಫ್ರೇಮ್ವರ್ಕ್. ಧರ್ಮ ಜಾಗೃತಿ ಮನಮನದಲ್ಲಿ ಬಿತ್ತುವ ಗುರಿಯಣ್ಣ. ರಾಷ್ಟ್ರಭಕ್ತಿಯೇ ನನ್ನೀ ಜೀವದ ಉಸಿರು ಹೌದಣ್ಣ. ಯು ಶುಡ್ ಬ್ರೀತ್ ಪೇಟ್ರಿಯಾಟಿಸಮ್, ಶುಡ್ ಬಿ ಪೇಟ್ರಿಯಾಟಿಕ್. ದೇಶಕ್ಕೆ ಕಾಂಟ್ರಿಬ್ಯೂಷನ್ ಇರಬೇಕು ನಿಮ್ಮದು. ಅದಕ್ಕೋಸ್ಕರ ನೀವೇನು ಕೂಗಾಡಬೇಕು, ಹಾರಾಡಬೇಕು, ರಕ್ತ ಕೊಡಬೇಕು, ತಲೆ ತೆಗಿಬೇಕು, ಏನು ಬೇಕಿಲ್ಲ. ಸರಿಯಾದ ವ್ಯಕ್ತಿಗಳಾಗಿ ನಿಮ್ಮ ಸುತ್ತಮುತ್ತ ಇರೋರನ್ನ ಇನ್ಸ್ಪೈರ್ ಮಾಡ್ತಾ ಹೋಗ್ತೀರಾ. ಸನಾತನದೇಕತೆ ವಿಶ್ವಶಾಂತಿಯ ನಿಶ್ಚಯ ಕಾಣಣ್ಣ. ದ ಇಂಡಿಯನ್ ವ್ಯಾಲ್ಯೂ ಸಿಸ್ಟಮ್ is a guarantee of world peace. We are a civilization who believes in everybody being true, everybody being right in their own respect. ವಿಶ್ವಕ್ಕೆ ಭಾರತದ ಅಮೃತ ಶಿಶುವೇ ನಾಯಕ ನೋಡೋಣ. ಮುಂದಿನ ದಿನಗಳಲ್ಲಿ ಭಾರತದ ಅಮೃತ ಶಿಶುಗಳೇ ಇಡೀ ಪ್ರಪಂಚಕ್ಕೆ ನಾಯಕತ್ವ ಕೊಡುವಂಥವ್ರು. ನೀವು ಆ ಥರದ ಅಮೃತ ಶಿಶುಗಳಾಗ್ತಿರೋ ಇಲ್ವೋ ಅನ್ನೋದು ನಿಮ್ಮ ನಿರ್ಧಾರ, ನಿತ್ಯ ಜೀವನದ ಪ್ರಯತ್ನ ಅಷ್ಟೇ. ಕಾಲೇಜ್, ಡಿಗ್ರಿ, ಈ ಡಿಗ್ರಿ, ಆ ಡಿಗ್ರಿ ಯಾವುದು ಮ್ಯಾಟ್ರ್ ಆಗಲ್ಲ ಮಕ್ಕಳು. ನಥಿಂಗ್ ಮ್ಯಾಟರ್ಸ್. ವಿ ಹ್ಯಾವ್ ಸೀನ್ ಎಂತೆಂಥವ್ರು ಇವನು ಏನಕ್ಕೂ ಲಾಯಕ್ಕಿಲ್ಲ ಅಂತ ಅಂದ್ಕೊಳ್ತಾ ಇರೋರೆಲ್ಲ ಏನೇನೋ ಸಾಧನೆ ಮಾಡಿಬಿಟ್ಟಿರ್ತಾರೆ. ಇವ್ರು ಖಂಡಿತ ದೀಸ್ ಆರ್ ಸೆಲೆಬ್ರೇಟೆಡ್ ಪೀಪಲ್. ಮೆರವಣಿಗೆ ಮಾಡಿ ಊರು ತುಂಬ ಓಡಾಡಿಸಿದ್ದವಂಥವರೆಲ್ಲ ಏನು ಮಾಡ್ದಲ್ಲೇ ಹಾಗೆ ಜೀವನ ವೇಸ್ಟ್ ಮಾಡ್ಕೊಂಡಿರೋರು ಇದ್ದಾರೆ. ನಿಮ್ಮ ಧ್ಯೇಯ ಸರಿ ಇರಬೇಕು,
ಗುರಿ ಸರಿ ಇರಬೇಕು. ಇಷ್ಟಾದರೆ ಜೀವನ ಸಂತೋಷವಾಗಿರುತ್ತೆ. ಕೀಪ್ ಯುವರ್ ಡಿಸೈರ್ಸ್ ಲಿಮಿಟೆಡ್, ಆಸೆಗಳು ಕಡಿಮೆ ಇರಲಿ. ಫೋಕಸ್ ಶುಡ್ ಬಿ ಸೆಲ್ಫ್ ಡೆವಲಪ್ಮೆಂಟ್. ಇರೋದ್ರಲ್ಲಿ ಜೀವನ ಚೆನ್ನಾಗಿರುತ್ತೆ. ನೀವು ಒಳ್ಳೆ ಉದ್ಯೋಗ, ಪ್ರಯತ್ನ, ಸೆಲ್ಫ್ ಡೆವಲಪ್ಮೆಂಟ್. ಕಾಲಕ್ಕೆ ನಿಮಗೆ ಅವಕಾಶಗಳು ಸಿಗುತ್ತೆ. ಅವಕಾಶಗಳು ಸಿಕ್ಕಾಗ ನೀವು ಪ್ರಾಮಾಣಿಕವಾಗಿ ಅವಕಾಶಗಳನ್ನು ಬಳಸ್ಕೊಂಡ್ರೆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ನೀವು ಯಾವುದಕ್ಕೆ ರೆಡಿ ಇರ್ತೀರೋ ಆ ಮಟ್ಟದ ಯಾವುದೋ ಒಂದು ಅವಕಾಶ ಸಿಗುತ್ತೆ. ದಟ್ಸ್ ಆಲ್. ಯು ವಿಲ್ ನಾಟ್ ಗೆಟ್ ಎನಿ ಆಪರ್ಚುನಿಟಿ ದಟ್ ಯು ಆರ್ ನಾಟ್ ರೆಡಿ ಫಾರ್. I train students to become doctors. You don't become a doctor after you get an MBBS seat. You develop the qualities of a doctor and the aptitude of a doctor, then you get a medical seat. Be, do, have. Be like the one you want to become. Do what such a person does, and then you will have it. ಇಲ್ಲಿ ಪ್ರಪಂಚ ಕ್ರಿಯೇಟ್ ಆದಮೇಲೆ ಹೊರಗಡೆ ಮ್ಯಾನಿಫೆಸ್ಟ್ ಆಗುತ್ತೆ. ಆಯಿತಾ? ಎಷ್ಟು ಸಾಕು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಆ್ಯಂಡ್ ಆಲ್ ದಿ ಆರ್ಗನೈಸರ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಒಳ್ಳೆಯದಾಗಲಿ ಮಕ್ಕಳ, ಖುಷಿಯಾಗಿರಿ. ಯು ಶುಡ್ ಬಿ ಹ್ಯಾಪಿ. ಏನು ಮಾಡಿದ್ರೂ ಯಾವುದು ಶಾಶ್ವತ ಇಲ್ಲ. ನಿಮ್ಮ ಸಾಧನೆಗಳು ನಿಮ್ಮ ಖುಷಿಗೋಸ್ಕರ. ಆಲ್ರೈಟ್, ನಥಿಂಗ್ ವಿಲ್ ಬಿ ರಿಮೆಂಬರ್ಡ್ ಬೈ ದ ವರ್ಲ್ಡ್. ಪ್ರಪಂಚ ಯಾವುದನ್ನು ನೆನ್ಪಿಟ್ಟುಕೊಳ್ಳೋದಿಲ್ಲ. ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಫಾರ್ ದ ವರ್ಲ್ಡ್, ಯು ಆರ್ ಡೂಯಿಂಗ್ ಫಾರ್ ಯುವರ್ ಓನ್ ಹ್ಯಾಪಿನೆಸ್. ಕಡೆಯದಾಗ ಒಂದು ಮಂಕುತಿಮ್ಮನ ಕಗ್ಗದೊಂದು ಹೇಳ್ಬಿಡ್ತೀನಿ, ನನಗೆ ಭಾಳ ಪ್ರೀತಿಯಾಗಿರೋದು. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನವನಾರು, ಲೆಕ್ಕವಿಟ್ಟಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ. ಒಳ್ಳೇದು ಮಾಡಿದ್ರೆ ಜನ ನನ್ನನ್ನು ಗುರುತಿಸ್ಬೇಕಪ್ಪ, ನೆನ್ಪಿಟ್ಕೊಳ್ಬೇಕು ಅನ್ನೋ ಆಸೆ ಇರುತ್ತಲ್ಲ. ಅಕ್ಕಿಯಿಂದ ಅನ್ನ ಮಾಡ್ಬೋದು ಅಂತ ಮೊದಲು ಕಂಡುಹಿಡಿದಿದ್ಯಾರು? ಅಕ್ಷರಗಳನ್ನು ಬರವಣಿಗೆಗೆ ಬಳಸ್ಬೋದು ಅಂತ ಹೇಳಿದವ್ರು ಯಾರು? ನಮ್ಗೆ ಹೇಳ್ಕೊಟ್ಟವ್ರು ಯಾರು? ಅವರೆಲ್ಲ ಆದಿ ಬಂಧುಗಳು. ಊಟ ಮಾಡೋದನ್ನು ವಿದ್ಯೆಗೆ ಬೇಕಾಗಿರುವಂಥ ಫೌಂಡೇಶನ್ ಹಾಕೊಟ್ಟಂಥವ್ರು. ಮನುಷ್ಯರ ಆದಿ ಬಂಧುಗಳನ್ನೇ ಪ್ರಪಂಚ ನೆನ್ಪಿಟ್ಕೊಂಡಿಲ್ಲ. ನೀವು ಮಾಡುವಂಥ ಸಣ್ಣ ಸಾಧನೆ, ಒಬ್ಬ ಡಾಕ್ಟರ್ ಆದ, IAS ಆಫೀಸರ್ ಆದ, IPS ಆಫೀಸರ್, ಯಾರು ನೆನ್ಪಿಟ್ಕೊತಾರಪ್ಪ? ನಿಮ್ಮ ಖುಷಿಗದು ಮಾಡಿ ಸಂತೋಷವಾಗಿರಿ. ಅದು ಮಾಡಿಲ್ಲ ಅಂದರೂ ಸಂತೋಷವಾಗಿರಿ, ಒಳ್ಳೆಯವರಾಗಿರಿ, ರಾಷ್ಟ್ರಕ್ಕೆ ಉಪಯೋಗ ಆಗುವಂಥವರಾಗಿ. ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್. ಥ್ಯಾಂಕ್ ಯು.